ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ತುಂಬ ಕಡಿಮೆ ಆಗ್ತಾ ಇದೆ. ಜುಲೈ ಮಂತಲ್ಲಿ ಯಾವ ವೀಡಿಯೋಸ್ನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಯಾಕೆ ಅಂದರೆ ಅಷ್ಟೊಂದು ಮಳೆ ಇದೆ ಇಲ್ಲಿ. ಯಾವ ಗಾರ್ಡನ್ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ. ಮಳೆ ಸ್ವಲ್ಪ ನಿಲ್ಲಿ ಆಮೇಲೆ ಗಾರ್ಡನ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದರೆ ಪಾಟಲ್ಲಿರೋ ಮಣ್ಣು ಕೂಡ ಎಷ್ಟು ಒದ್ದೆ ಆಗಿರುತ್ತೆ ಅಂತ ಅಂದರೆ ಆವಾಗ ಏನೂ ಮಾಡೋಕ್ಕಾಗಲ್ಲ. ಮಳೆ ನೀರು ಬಿದ್ದು ಮಣ್ಣು ಈ ರೀತಿ ತುಂಬ ಒದ್ದೆ ಆಗಿರುತ್ತೆ. ಈ ರೀತಿ ಇದ್ದಾಗ ನಾವು ಯಾವುದೇ ಕೆಲಸ ಮಾಡಲೂಬಾರ್ದು. ಸ್ವಲ್ಪ ದಿನದ ತನಕ ನಾವು ವೆಯ್ಟ್ ಮಾಡಲೇಬೇಕು. ಮಳೆ ಸ್ವಲ್ಪ ಕಡಿಮೆ ಆಗಿ ಈ ಮಣ್ಣೆಲ್ಲ ಸ್ವಲ್ಪ ಡ್ರೈ ಆಗೋ ತನಕ ನಾವೇನು ಮಾಡೋಕ್ಕಾಗಲ್ಲ. ಮಳೆ ಕಡಿಮೆ ಆಗೋವ್ರಿಗೆ ಈ ಪಾಟ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋಣ ಅಂದರೆ ಬೇರೆ ಎಲ್ಲೂ ತೆಗೆದಿಡೋ ಹಾಗೂ ಇಲ್ಲ. ಎಲ್ಲ ಕಡೆ ಮಳೆ ನೀರು ಬಿದ್ದೇ ಬೀಳುತ್ತೆ. ಮಳೆಗಾಲದಲ್ಲಿ ಬಿಸಿಲು ತುಂಬ ಕಡಿಮೆ ಇರೋದ್ರಿಂದ ಹೂ ತುಂಬ ಕಡಿಮೆ ಇರುತ್ತೆ. ಎಲ್ಲೋ ಒಂದೊಂದು ಸಲ ಒಂದೊಂದು ಗಿಡದಲ್ಲಿ ಹೂ ಬರ್ತಾ ಇರುತ್ತೆ ಅಷ್ಟೇ. ಮಳೆಗಾಲದಲ್ಲೇ ಹೂ ಬಿಡುವಂಥ ಕೆಲವು ವೆರೈಟಿ ಗಿಡಗಳಲ್ಲಿ ಹೂ ಬರ್ತಾ ಇರುತ್ತೆ. ಆದರೆ ಮಳೆ ನೀರು ಬಿದ್ದು ಆ ಹೂ ಕೂಡ ಮುದ್ದೆ ಆಗ್ತಾ ಇರುತ್ತೆ. ದಾಸವಾಳ ಗಿಡದಲ್ಲಿ ಹೂ ಬಂದರೂ ಕೂಡ ಆ ಹೂ ಕೂಡ ಮಳೆ ನೀರಿಗೆ ತುಂಬ ಬೇಗ ಮುದ್ದೆ ಆಗುತ್ತೆ. ಗ್ಲಾಡಿಯೋಲಸ್ ಗೆಡ್ಡೆಗಳೆಲ್ಲ ಗ್ರೌಂಡಲ್ಲೇ ಇರೋದ್ರಿಂದ ನಾವು ಬೇರೆ ಟೈಮಲ್ಲಿ ಇದಕ್ಕೆ ನೀರು ಹಾಕೋಕೆ ಹೋಗಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಎಲ್ಲ ಗಿಡಗಳಲ್ಲೂ ಇದರಲ್ಲಿ ಹೂ ಬರುತ್ತೆ. ಇದ್ರ ಎಲೆಗಳು ನೋಡೋಕ್ಕೆ ಹುಲ್ಲಿನ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದರಲ್ಲಿ ಹೂ ಬಂದರೂ ಕೂಡ ಮಳೆ ಬಂದ ತಕ್ಷಣ ಈ ಹೂ ಕೂಡ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ಯಾವ ಗಿಡಗಳಲ್ಲೂ ಹೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮಳೆ ಬರ್ತಾನೆ ಇರೋದ್ರಿಂದ ಹೂ ತುಂಬ ಬೇಗ ಹಾಳಾಗ್ತಾ ಇರುತ್ತೆ. ವಿಡಿಯೋಗಳು ಕೂಡ ಮಾಡ್ಕೊಳಕ್ಕಾಗಲ್ಲ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಹೂವಿನ ಹೆಸರು ರೋಷಿಡ ಅಂತ. ಇದ್ರ ಹೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಗಿಡನ ದೊಡ್ಡದಾಗಿ ಬೆಳೆಯೋಕೆ ಬಿಟ್ಟರೆ ಮರದ ರೀತಿ ಆಗುತ್ತೆ. ಈ ಗಿಡದ ಬಗ್ಗೆ ಸೆಪ್ರೇಟ್ ವಿಡಿಯೋನ ಇದೆ ನನ್ನ ಚಾನಲ್ನಲ್ಲಿ. ವರ್ಷಕ್ಕೆ 2 ಸಲ ಅಥವಾ 3 ಸಲ ಇದರಲ್ಲಿ ಹೂ ಬರುತ್ತೆ. ವಾಟರ್ ಲೆಟ್ಯೂಸ್ ಅಥವಾ ಅಂತರ್ಗಂಗೆ ಇದೆಯಲ್ಲ, ಇದು ನೀರು ಬಿದ್ದು ಇದ್ರ ಎಲೆಗಳು ಮಳೆಗಾಲದಲ್ಲಿ ಈ ರೀತಿ ಎಲ್ಲೋ ಆಗಿರುತ್ತೆ. ಆದರೆ ಪೂರ್ತಿ ಕರ್ಗೋಗಿರಲ್ಲ. ಈ ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ತೆಗೆದ್ರೆ ಅದು ಪುನಃ ಸರಿ ಹೋಗುತ್ತೆ. ಇದನ್ನು ನಾವು ಬೇರೆ ಕಡೆ ತೆಗೆದಿಡೋ ಹಾಗೂ ಇಲ್ಲ. ಯಾಕೆ ಅಂದರೆ ಪೂರ್ತಿ ನೆರಳಲ್ಲಿಟ್ಟರೂ ಈ ಗಿಡ ಬದುಕಲ್ಲ, ಸತ್ತೋಗುತ್ತೆ. ಆ್ಯಂಥೋರಿಯಂ ಗಿಡಗಳಲ್ಲಿ ಮಾತ್ರ ಮಳೆಗಾಲದಲ್ಲಿ ಹೂ ಚೆನ್ನಾಗಿ ಬರ್ತಾ ಇರುತ್ತೆ. ಯಾಕೆ ಅಂದರೆ ಇದು ಹ್ಯುಮಿಡಿಟಿನ ಇಷ್ಟಪಡೋ ಗಿಡ ಆಗಿರೋದ್ರಿಂದ ಸಮ್ಮರಲ್ಲಿ ಸ್ವಲ್ಪ ಈ ಗಿಡಗಳೆಲ್ಲ ಹಾಳಾಗಿರುತ್ತೆ. ಎಲೆಗಳೆಲ್ಲ ಎಲ್ಲೋ ಆಗಿರುತ್ತೆ. ಮಳೆಗಾಲ ಬಂದಾಗ ಆ ಎಲೆಗಳೆಲ್ಲ ಕಟ್ ಮಾಡಿದರೆ ಚೆನ್ನಾಗಿ ಗ್ರೋ ಆಗೋಕ್ಕೆ ಶುರುವಾಗುತ್ತೆ, ಹೂ ಬರೋಕ್ಕೂ ಶುರುವಾಗುತ್ತೆ. ರೆಡ್ ರಾಬಿನ್ ಪ್ಲ್ಯಾಂಟ್ ಅಥವಾ ರೆಡ್ ಟಿಪ್ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ಲ, ಈ ಗಿಡದಲ್ಲಿ ಮಳೆಗಾಲದಲ್ಲಿ ಹೊಸ ಗ್ರೋತ್ ಬರೋಕ್ಕೆ ಶುರುವಾಗುತ್ತೆ. ಇದರಲ್ಲಿ ಹೊಸ ಗ್ರೋತ್ ಬರೋದೆಲ್ಲ ರೆಡ್ ಕಲರಲ್ಲಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದ್ರ ಟಿಪ್ ಮಾತ್ರ ರೆಡ್ ಕಲರ್ ಇದೆ. ಗ್ರೌಂಡಲ್ಲಿರೋ ಗಿಡಗಳೆಲ್ಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಹಸಿರಾಗಿ ಕಾಣಿಸುತ್ತೆ. ಇಂಡೋ ಪ್ಲಾಂಟ್ಸ್ ಗ್ರೋತ್ ಎಲ್ಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಆದರೆ ನೀರು ಮಾತ್ರ ಜಾಸ್ತಿ ಹಾಕಬಾರ್ದು. ಹೆಲಿಕೋನಿಯಾ ಗಿಡಗಳು ತುಂಬ ಹಾರ್ಡಿ ಪ್ಲ್ಯಾಂಟ್ ಆಗಿರೋದ್ರಿಂದ ಎಷ್ಟೇ ಮಳೆ ಬರಲಿ ಈ ಗಿಡಗಳಿಗಾಗಲಿ ಈ ಹೂವಿಗಾಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಮಳೆಗಾಲದಲ್ಲಿ ಈ ಗಿಡಗಳು ತುಂಬ ಬೇಗ ಮಲ್ಟಿಪಲ್ ಆಗುತ್ತೆ. ಇದು ಬ್ಲೀಡಿಂಗ್ ಹಾರ್ಟ್ ವೈನ್ ಪ್ಲ್ಯಾಂಟ್ ಅಂತ. ಇದ್ರ ಹೂಗಳು ತುಂಬ ಬ್ರೈಟ್ ಆಗಿರುತ್ತೆ ಬೇರೆ ಟೈಮಲ್ಲಿ. ಇವಾಗ ಮಳೆಗಾಲದಲ್ಲಿ ಸನ್ಲೈಟ್ ತುಂಬ ಕಡಿಮೆ ಇರೋದ್ರಿಂದ ಈ ಹೂಗಳು ಕೂಡ ತುಂಬ ಡಲ್ ಆಗಿದೆ. ಆಗಸ್ಟ್ ಎಂಡ್ ತನಕನೂ ಮಳೆಗಾಲ ಇದೇ ರೀತಿ ಇರುತ್ತೆ. ನಮಗೆ ತುಂಬ ಮಳೆ ಬರ್ತಾ ಇರುತ್ತೆ. ಗಾರ್ಡನ್ನಲ್ಲಿ ಯಾವ ಗಿಡಗಳನ್ನೂ ನೋಡೋಕೆ ಇಷ್ಟ ಆಗಲ್ಲ, ಆ ರೀತಿ ಇರುತ್ತೆ. ಮಳೆಗಾಲದಲ್ಲಿ ಈ ಕೆಲಾಡಿಯಮ್ಸ್ ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳಿಬೋದು. ಹೂವು ಇಲ್ಲದೆ ಹೋದರೂ ಕೂಡ ಇದ್ರ ಫಾಲೇಜಸ್ಸೇ ತುಂಬ ಬ್ಯೂಟಿಫುಲ್ ಆಗಿರೋದ್ರಿಂದ ಯಾವ ಹೂವಿಗೂ ಇದು ಕಡಿಮೆ ಇರಲ್ಲ.